ಶುಭಂ ಭೂಯಾತ್ ಸರ್ವೇ ಜನಾಃ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು. ಈಗಿನ ಜನರೇಷನ್ ಮಕ್ಕಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಒಂದು ಸಂಸ್ಕಾರ, ಸಂಸ್ಕೃತಿ, ಸಂಪ್ರದಾಯ ಮೂರು ಗೊತ್ತಿಲ್ಲದೆ ಆಗ್ಬಿಟ್ಟಿದೆ. ಒಂದು ಚಿಕ್ಕ ಎಕ್ಸಾಂಪಲ್, ನಾಳೆ ದಿವಸ ಜೂನ್ 18ನೇ ತಾರೀಕು ಇಂಟರ್ನ್ಯಾಷನಲ್ ಫಾದರ್ಸ್ ಡೇ. ನಾನು ನೋಡ್ತಿದ್ದೀನಿ ಈ ಮೀಡಿಯಾಗಳಲ್ಲಿ ಫಾದರ್ಸ್ ಡೇ ಬಗ್ಗೆ ತುಂಬ ಜನ ಒಳ್ಳೆ ಸ್ಟೇಟಸನ್ನು ಹಾಕೋತಾ ಇದ್ದಾರೆ. ಇವತ್ತು ನಾವು ಫಾದರ್ಸ್ ಡೇ ಅಂತ ಹೇಳಿ ತಂದೆಗೆ ಒಂದು ರೋಸ್ ಕೊಡ್ತಕ್ಕಂಥದ್ದು, ಮದರ್ಸ್ ಡೇ ಅಂತ ತಾಯಿಗೆ ಒಂದು ಸ್ವೀಟ್ ಕೊಡ್ತಕ್ಕಂಥದ್ದು, ಒಂದು ಸೀರೆ ಕೊಡಿಸ್ತಕ್ಕಂಥದ್ದು ಮುಖ್ಯ ಅಲ್ಲ. ಅವರನ್ನು ಗೌರವವಾಗಿ ನೋಡ್ಕೊಳ್ತಕ್ಕಂಥದ್ದು ತುಂಬ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ನಾವು ಹೇಳ್ತೀವಿ ಮಕ್ಕಳನ್ನ ಹೇಳೋದೇನು ಅಂತ ಸ್ವಲ್ಪ ಓದ್ಬಿಡ್ತೀವಿ. ಓದಿದ ತಕ್ಷಣ ಹೇಳೋವಂಥದ್ದು, ಅಪ್ಪ ನೀನು ಗೊತ್ತಾಗಲ್ಲ ಸುಮ್ಮನಿರು ಅಂತಕ್ಕಂಥದ್ದು. ಅಪ್ಪಗೆ ಗೊತ್ತಿದೆ ಇರೋದ್ರಿಂದಲೇ ನಮ್ಮನ್ನು ಕಾನ್ವೆಂಟ್ಗಳಲ್ಲಿ ಓದಿಸಿ, ಕಾಲೇಜುಗಳಲ್ಲಿ ಓದಿಸಿ, ಯೂನಿವರ್ಸಿಟಿಗಳಲ್ಲಿ ಓದಿಸಿ ಒಳ್ಳೆ ಕೆಲಸಗಳನ್ನು ಕೊಡಿಸ್ತಾರೆ. ಅಪ್ಪ ಒಂದು ಹಬ್ಬ ಹರಿದಿನ ಬಂತು ಅಂತ ಹೇಳಿದಾಗ ಮನೇಲಿರ್ತಕ್ಕಂಥ ಹೆಂಡತಿ, ಮಕ್ಕಳು, ಅವ್ರ ತಂದೆ ತಾಯಿ ಎಲ್ರಿಗೂ ಬಟ್ಟೆ ತರೋದು ಎಲ್ಲ ಮಾಡ್ತಾನೆ. ಆದರೆ ಅಪ್ಪ ಆದವನು ಯಾವತ್ತಾದರೂ ಹೊಸ ಬಟ್ಟೆ ತೊಗೊಂಬರೋದು ನೀವು ನೋಡಿದ್ದೀರಾ? ನಾನು ಮಕ್ಕಳಲ್ಲಿ ಕೇಳ್ತಕ್ಕಂಥ ಪ್ರಶ್ನೆ ಇದು. ಅಪ್ಪನ ಬನಿಯನ್ನಲ್ಲಿ 100 ತೂತಿರುತ್ತೆ, ಒಂದೊಂದು ತೂತಿಗೂ ಒಂದೊಂದು ಸಾಲ ಇರುತ್ತೆ ಅವನಿಗೆ. ನಾನು ಮಕ್ಕಳಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ, ನೀವು ಫಾದರ್ಸ್ ಡೇ ಅಂತ ಹೇಳಿ ಅವತ್ತು ಒಂದು ದಿವಸ ಅಪ್ಪನ ಸ್ಟೇಟಸ್ ಹಾಕ್ಕೋಬಿಡಿ. ಅಪ್ಪನ ಮಾತಿಗೆ ಬೆಲೆ ಕೊಡಿ, ಅಪ್ಪನಿಗೆ ಗೌರವ ಕೊಡಿ, ಅಪ್ಪನ ಮಾತನ್ನು ಕೇಳಿ. ಯಾಕೆ ಅಂತ ಹೇಳಿದ್ರೆ ಈ ವಯಸ್ಸಲ್ಲಿ ಹೋದ ವರ್ಷ ನನ್ನ ತಂದೆಯನ್ನು ಕಳ್ಕೊಂಡ ಮೇಲೆ ಕೊನೆಯವರೆಗೂ ನಮ್ಮ ತಂದೆ ನನ್ನ ಬೈತಿದ್ರು ಅಂದರೆ ಒಳ್ಳೆಯ ವಿಷಯಗಳನ್ನ ಹೇಳ್ತಿದ್ರು. ಕೆಲವು ವಿಷಯಗಳನ್ನು ಇವತ್ತಿನ ದಿನ ನಾನು ರಿಯಲೈಸ್ ಮಾಡ್ತಿದ್ದೀನಿ, ನನ್ನನ್ನು ಬೈಲಿಕ್ಕೆ ಒಬ್ಬ ವ್ಯಕ್ತಿ ಇಲ್ವಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು. ತಂದೆಯನ್ನು ಮಿಸ್ ಮಾಡ್ಕೋತೀವಿ. ತಂದೆ ಇರೋವರೆಗೂ ತಂದೆ ಬೆಲೆ ಗೊತ್ತಾಗಲ್ಲ, ಕಳ್ಕೊಂಡಾಗ ಖಂಡಿತವಾಗಲ್ಲ ನೋವು ಏನು ಅನ್ನೋಂಥದ್ದು ಗೊತ್ತಾಗತ್ತೆ. ತುಂಬ ಜನ ಮಕ್ಕಳೇನು ಮಾಡ್ತಾರೆ, ನಮ್ಗೆ ಟೈಮ್ ಇಲ್ಲ ಅಂತ ಹೇಳಿ ತಂದೆ ತಾಯಿನ ಕರ್ಕೊಂಡೋಗಿ ವೃದ್ಧಾಶ್ರಮಗಳಲ್ಲಿ, ಅನಾಥಾಶ್ರಮಗಳಲ್ಲಿ ಬಿಟ್ಟು ಬರ್ತಕ್ಕಂಥದ್ದು. ದಯವಿಟ್ಟು ನಾನು ಮಕ್ಕಳಿಗೆ ಹೇಳ್ತಕ್ಕಂಥದ್ದು ಇಷ್ಟೇ, ನಿಮ್ಮನ್ನು ಈ ಮಟ್ಟಕ್ಕೆ ತಗೊಂಬಂದಿರತಕ್ಕಂಥ ತಂದೆ ತಾಯಿನ ಮನೆಯಲ್ಲೇ ಇಟ್ಕೊಂಡು ಒಂದು ಹೊತ್ತು ಊಟ ಕೊಡಿ ಸಾಕು. ನೀವು 3 ಹೊತ್ತು ಮೃಷ್ಟಾನ್ನ ಭೋಜನ ಹಾಕ್ಬಿಡಿ. ವಯಸ್ಸಾದವರು ತಿನ್ನತಕ್ಕಂಥದ್ದು ಒಂದೇ ಒಂದಿಷ್ಟು ಆ ಊಟವನ್ನು ಕೊಟ್ಟು ಅವ್ರ ಮುಖದಲ್ಲಿ ನಗುವನ್ನು ನೋಡಿ. ನೀವು ನಡೆಯಬೇಕಾದ್ರೆ ನೀವು ಎಡವಬಾರ್ದು ಅಂತ ನಿಮ್ಮ ಕೈ ಹಿಡ್ಕೊಂಡು ಮುಂದೆ ನಡೀತಾನೆ ತಂದೆ. ಯಾವತ್ತಾರು ನಿಮ್ಮ ತಂದೆ ಪಾದಗಳನ್ನು ನೋಡಿದ್ದೀರಾ ನೀವು? ಮಕ್ಕಳು ತಂದೆ ಪಾದವನ್ನು ನೋಡಿ, ಆ ಪಾದ ಎಷ್ಟು ಸೌದಿ ಗೊತ್ತಾಗತ್ತೆ, ಅವಾಗ ತಂದೆ ಬೆಲೆ ಗೊತ್ತಾಗತ್ತೆ. ಚಿಕ್ಕ ಮಕ್ಕಳಲ್ಲಿ ದೇವ್ರು ನೋಡೋಕೆ ದೇವಸ್ಥಾನಕ್ಕೆ ಹೋಗ್ತೀರಾ, ತಂದೆ ಭುಜದ ಮೇಲೆ ಕೂತ್ಕೊಂಡು ದೇವ್ರನ್ನ ನೋಡ್ತೀರಾ. ಆದರೆ ನೀವು ಕೂತಿರೋದೇ ದೇವ್ರ ಮೇಲೆ ನಿಮ್ಗೆ ಗೊತ್ತಾಗಲ್ಲ, ಅವಾಗ ತಂದೆ ಇಲ್ಲದೆ ಇದ್ದಾಗ ಗೊತ್ತಾಗತ್ತೆ. ಅದಕ್ಕೋಸ್ಕರ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಕ್ಕಂಥದ್ದು ಇಷ್ಟೇ, ನಾಳೆ ದಿವಸ ಫಾದರ್ಸ್ ಡೇ. ಅಪ್ಪ ಅಮ್ಮನಿಗೆ ನೀವು ರೋಸ್ ಕೊಟ್ಟು ಅವತ್ತು ಒಂದು ದಿವಸ ಪ್ರೀತಿ ಮಾಡಬೇಡಿ. ಅವ್ರು ಇರೋವರೆಗೂ, ಕೊನೆಯವರೆಗೂ ಅವರನ್ನು ನೀವು ತುಂಬ ಮೃಷ್ಟಾನ್ನ ಭೋಜನ ಹಾಕದಿದ್ರೂ ಪರವಾಗಿಲ್ಲ, ಒಂದು ಹೊತ್ತು ಊಟ ಕೊಟ್ಟು ಅವರನ್ನು ಮನೆಯಲ್ಲಿ ಇಟ್ಕೊಳ್ಳಿ. ಸಮಸ್ತ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸೃಜನೋ ಭವಂತು ಅಂತ ಹೇಳ್ತಕ್ಕಂಥದ್ದು. ಸೃಜನೋ ಭವಂತು ಅಂದರೆ ಸನ್ಮಾರ್ಗದಲ್ಲಿ ಹೋಗತಕ್ಕಂಥದ್ದು ಅಂತದ್ದು. ತಂದೆ ತಾಯಿಯನ್ನು ಯಾರು ಗೌರವ ಕೊಡ್ತಾನೋ ಅವನು ನಮ್ಮ ಭೂಮಿಗೆ ಗೌರವ ಕೊಡ್ತಾನೆ, ಯಾರು ಭೂಮಿಗೆ ಗೌರವ ಕೊಡ್ತಾನೆ ಅವನು ನಮ್ಮ ದೇಶಕ್ಕೆ ಗೌರವ ಕೊಡ್ತಾನೆ. ಒಂದು ಮಾತು ಹೇಳ್ತಾರೆ, ಫಾದರ್ ಅನ್ನತಕ್ಕಂಥದ್ದು ಇಟ್ಸ್ ನಾಟ್ ಎ ವರ್ಡ್, ಇಟ್ಸ್ ಎ ವರ್ಲ್ಡ್. ನಮ್ಮ ಐಡೆಂಟಿಟಿ ಅದು, ನಮ್ಮ ಅಸ್ತಿತ್ವ, ನಮಗಿರ್ತಕ್ಕಂಥ ಒಂದು ಅಡ್ರೆಸ್ ತಂದೆ. ಇರೋವಾಗ ಚೆನ್ನಾಗಿ ನೋಡ್ಕೊಳ್ಳಿ, ಯಾರನ್ನೂ ಸಹ ಹೀಯಾಳಿಸಬೇಡಿ. ವಯಸ್ಸಾಗಿರ್ತಕ್ಕಂಥವ್ರನ್ನ ಗೌರವ ಕೊಡೋದನ್ನು ನೀವು ಕಲೀರಿ. ತಪ್ಪು ಮಾಡಿದವ್ರಿಗೆ ಕಲಿಸಿ, ಯಾರೇ ದೊಡ್ಡವರಾಗಿರಲಿ. ಅವ್ರು ಈ ಥರ ತಪ್ಪು ಮಾಡಿದಾಗ ಅವ್ರಿಗೆ ನೀವು ಬುದ್ಧಿವಾದವನ್ನು ಹೇಳಿ. ಮಕ್ಕಳು ಹೇಳಿದಾಗ ಎಲ್ಲರೂ ಕೇಳ್ತೀವಿ, ಅದೇ ತರಹ ತಂದೆ ತಾಯಿ ಹೇಳಿದಾಗ ನೀವು ಕೇಳಿ. ಗಾಡ್ ಮಸ್ಟ್ ಬಿ ಬಾರ್ನ್ ಬೈ ಮದರ್ ಓನ್ಲಿ. ತಾಯಿ ಇಲ್ದಿರ ಭಗವಂತ ಕೂಡ ಹುಟ್ಟೋದಿಲ್ಲ. ಹಾಗಾಗಿ ತಂದೆ ತಾಯಿಯನ್ನು ಗೌರವವಾಗಿ ನೋಡ್ಕೊಳ್ಳಿ. ಎಲ್ರಿಗೂ ಒಳ್ಳೆಯದಾಗಲಿ.